Namaste. Subject Engineering Mathematics for second semester BE. Name of the book author Dr. K.S.C. Sir. Module 1 Vector Calculus. Article number 1.1 Vector Differentiation. Sub-article number 1.12 Gradient, Divergence and Curl. Problem number 18. If vector of f equal to 3x square y minus z into I plus x z cube plus y to the power of 4 j minus 2x cube z square k. Find grade of divergence of vector of f at 2, -1, 0. ಇಲ್ಲಿ ವೆಕ್ಟರ್ ಆಫ್ ಎಫ್ ಕೊಟ್ಟಿದ್ದಾರೆ ಆಯಿತಾ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಗ್ರೇಡಿಯಂಟ್ ಆಫ್ ಅಂದರೆ ಗ್ರೇಡ್ ಆಫ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಅಟ್ ಪಾಯಿಂಟ್ಸ್ ಆರ್ 2, -1, 0. ಸೊ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂದರೆ ನಮಗೆ ಗೊತ್ತಿದೆ ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ ಅಂತ. ಗ್ರೇಡಿಯಂಟ್ ಆಫ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂದರೆ ಎಗೇನ್ ಡೆಲ್ ಆಫ್ ಎಫ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, solution for this problem. So ಇಲ್ಲಿ ಫಸ್ಟ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್, ನೆಕ್ಸ್ಟ್ ಗ್ರೇಡ್ ಆಫ್, ಆ್ಯಕ್ಚುಲಿ ಗ್ರೇಡ್ ಆಫ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂತ ಹೇಳಿದ್ರೆ, ಗ್ರೇಡ್ ಅಂತ ಹೇಳಿದ್ರೆ ಡೆಲ್. ಓಕೆ, ಸೊ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂದರೆ ಡೆಲ್ ಆಫ್ ವೆಕ್ಟರ್ ಆಫ್ ಎಫ್. ಓಕೆ, ಸೊ ಈಕ್ವಲ್ ಟು ಡೆಲ್, ಇದನ್ನು ಫೈ ಅಂತಲೂ ಕಾಲ್ ಮಾಡ್ತಾರೆ. ಓಕೆ, ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಟ್ ಪಾಯಿಂಟ್ 2, -1, 0 ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ ಇಲ್ಲಿ 2, -1, 0 ಅಂದರೆ ಎಕ್ಸ್ ವ್ಯಾಲ್ಯೂ 2, y ವ್ಯಾಲ್ಯೂ -1, z ವ್ಯಾಲ್ಯೂ 0. ಇಲ್ಲೂ ಅಷ್ಟೇ ಅಟ್ 2, -1, 0. ಸೊ 2, -1, 0 ಇದನ್ನು ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ವೆಕ್ಟರ್ ಆಫ್ ಎಫ್ ಓಕೆ, ಇದು ಕೊಡ್ತಾಯಿತ್ತು. ಈಗ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್, ಸೊ ದಟ್ ಈಸ್ ನಥಿಂಗ್ ಬಟ್ ಡೆಲ್ ಆಫ್ ವೆಕ್ಟರ್ ಆಫ್ ಎಫ್ ಅಂತ. ಸೊ ಅಂದರೆ ಡೆಲ್ ಡಾಟ್. ಸೊ ಇಲ್ಲಿ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂದರೆ ಡೆಲ್ ಡಾಟ್ ಅಂತ ಗೊತ್ತಾಯ್ತಲ್ಲ, ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ ಅಂತ. ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್, ಡೆಲ್ ಅಂತ ಹೇಳಿದ್ರೆ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ ಪ್ಲಸ್ del by del y into j plus del by del z into k ಅಂತ. ಡಾಟ್ ವೆಕ್ಟರ್ ಆಫ್ ಎಫ್ ಇದೆಯಲ್ಲ, ಅದು ಇಷ್ಟು ಬರಿಬೇಕು, ಕೊಟ್ಟಿರೋದಷ್ಟುವೆ. ಸೊ ಅಲ್ಲಿಗೆ ಅದು ಏನಾಗುತ್ತೆ, ಇಲ್ಲಿ ವೆಕ್ಟರ್ ಆಫ್ ಎಫ್ ಅಂತ ಬರೆದಿರ್ತೇನೆ, ಯಾಕೆಂದರೆ ಪ್ಲೇಸ್ ಸಾಲಲ್ಲ ಆಯಿತಾ, ಇದಿಷ್ಟಿದೆ, ಇದಿಷ್ಟೇ ಎಷ್ಟಿದೆ. ಸೊ ಈಕ್ವಲ್ ಟು ಇಲ್ಲಿ ಸೊ ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್ ಐ ಪ್ಲಸ್ ಡೆಲ್ ಬೈ ಡೆಲ್ ವೈ ಜೆ ಪ್ಲಸ್ ಡೆಲ್ ಬೈ ಡೆಲ್ ಝೆಡ್ ಕೆ ಡಾಟ್ ವೆಕ್ಟರ್ ಆಫ್ ಎಫ್ ಬರಿಬೇಕು. ಓಕೆ, ಇದನ್ನು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೋತೇನೆ. ನೆಕ್ಸ್ಟು 3x ಸ್ಕ್ವೇರ್ y ಮೈನಸ್ z ಇಂಟು ಐ ಪ್ಲಸ್ ಓಕೆ ಪ್ಲಸ್ ಎಕ್ಸ್ ಝೆಡ್ ಕ್ಯೂಬ್ ಪ್ಲಸ್ y ಟು ದ ಪವರ್ ಆಫ್ 4 j ಮೈನಸ್ 2x ಕ್ಯೂಬ್ z ಸ್ಕ್ವೇರ್ k. In the dot product ಅಲ್ಲಿ
ವೆಕ್ಟರ್ಸ್ ಇದೆಯಲ್ಲ ಐ ಜೆ ಕೆ, ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ, ದೀಸ್ ಆರ್ ಒನ್. ಓಕೆ, ಡಾಟ್ ಪ್ರಾಡಕ್ಟ್ನಲ್ಲಿ. ಸೊ ಈಕ್ವಲ್ ಟು ಐ ಕೋಯಿಫಿಷಿಯಂಟು ಡೆಲ್ ಬೈ ಡೆಲ್ ಎಕ್ಸ್, del by del x. Here I coefficient is 3x square y minus z. So then I dot I is 1. Next plus j coefficient here del by del y, and here j coefficient is x z cube plus y to the power of 4. J dot j is 1 plus k coefficient is del by del z, del by del z, and here k coefficient is minus 2x cube z square. Okay, k coefficient is 2x cube z square. K dot k is 1. Close the square bracket. Next equal to, so partial derivative of this with respect to x ಅಂತ ಹೇಳಿದ್ರೆ ಇಲ್ಲಿ 2 ಬರುತ್ತೆ, 2x, 3 2s 6x y ಅಷ್ಟೇ. ಇದು z ಬರೋದಿಲ್ಲ ಬಿಕಾಸ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಅದ ವೇರಿಯೇಬಲ್ ಅಲ್ವಾ, ಅದ ವೇರಿಯೇಬಲ್ನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಮಾಡಬೇಕು. ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು y ಅಂತ ಹೇಳಿದ್ರೆ ಇದು ಒಂದೇ, ಇದು 0 ಆಗುತ್ತೆ. ಸೊ 4y3 y ಕ್ಯೂಬ್. ನೆಕ್ಸ್ಟ್ ಪ್ಲಸ್ ಮೈನಸ್ ಮೈನಸ್ ಆಯಿತು. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ ಇದು ಒಂದೇ. ಓಕೆ, 2z ಆಗುತ್ತೆ. 2 2s 4x ಕ್ಯೂಬ್ z. ಸೊ ದಿಸ್ ಈಸ್ ಡೆಲ್ ಡಾಟ್ ಎಫ್. ಡೆಲ್ ಡಾಟ್ ಎಫ್ ಅಂತ ಹೇಳಿದ್ರೆ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂತ. ಸೊ ದಟ್ ಈಸ್ ಡೆಲ್ ಫೈ ಆಗುತ್ತೆ, ಅಂದರೆ ಫೈ. ಇದನ್ನು ಫೈ ಅಂತ ಕಾಲ್ ಮಾಡೋಣ. ಓಕೆ, ಸೊ therefore next to divergence of vector of f equal to del dot vector of f equal to 5 equal to 6xy plus 4y cube minus 4x cube z. Okay, next grade of divergence of vector of f ಈಕ್ವಲ್ ಟು ಗ್ರೇಡ್ ಅಂತ ಹೇಳಿದ್ರೆ ಡೆಲ್ ಅಂತ. ಓಕೆ, ಡೆಲ್ ಇಲ್ಲಿ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್, ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಈಕ್ವಲ್ ಟು ಡೆಲ್. ಇಲ್ಲಿ ಏನಾಗುತ್ತೆ ಡೆಲ್ ಡಾಟ್ ಫೈ, ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ ಈಕ್ವಲ್ ಟು ಡೆಲ್. ಸೊ ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ನ ನಾನು ಫೈ ಅಂತ ಕಾಲ್ ಮಾಡಿದ್ದೇನೆ. ಸೊ ಈಕ್ವಲ್ ಟು ಡೆಲ್ ಫೈ. ಓಕೆ, ಸೊ ಡೆಲ್ ಅಂತ ಹೇಳಿದ್ರೆ ಡೆಲ್ ಬೈ ಡೆಲ್ ಎಕ್ಸ್. ಇಲ್ಲಿ ಫೈ ಆಲ್ರೆಡಿ ಇದೆ, ಫೈ ಹಾಕ್ಕೊಳ್ಳೋಣ, ಮತ್ತು ಐ ಪ್ಲಸ್ ಡೆಲ್ ಫೈ ಬೈ ಡೆಲ್ ವೈ ಜೆ ಪ್ಲಸ್ ಡೆಲ್ ಫೈ ಬೈ ಡೆಲ್ ಝೆಡ್ ಕೆ ಅಂತ ಈಕ್ವಲ್ ಟು ಫೈ ಅಂದರೆ ಇದು ಸಿಯರ್ ಗೊತ್ತಾಯ್ತಲ್ಲ, ದಿಸ್ ಇಸ್ ಫೈ. ಸೊ ಇಲ್ಲಿ ಬರಬೇಕು ಇವಾಗ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಫೈ ಫುಲ್ ಓವರ್ ಆಲ್. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ ಅಷ್ಟೆ, ಅದಕ್ಕೆ ಮಾತ್ರ ತಗೋಬೇಕು. 6y ಬರುತ್ತೆ. ಇಲ್ಲಿ ಮೈನಸ್ 3x ಸ್ಕ್ವೇರ್, 3 4s 12 x ಸ್ಕ್ವೇರ್ z ಅಷ್ಟೆ ಐ. ನೆಕ್ಸ್ಟು ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದರೆ ಇಲ್ಲಿ ಮತ್ತು ಇಲ್ಲಿ ಅಷ್ಟೆ. ಸೊ 6y ಆಯ್ತಲ್ಲ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದ್ರೆ 6x ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ 4y ಕ್ಯೂಬ್ ಅಂತ ಹೇಳಿದ್ರೆ 3y ಸ್ಕ್ವೇರ್ ಬಂದಿರುತ್ತೆ. 3 4s 12y ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಜೆ ಇದೆ, ಜೆ. ನೆಕ್ಸ್ಟ್ ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ ಇಲ್ಲಿ ಮಾತ್ರ ಗೊತ್ತಾಯ್ತಲ್ಲ, ಮೈನಸ್ 4x ಕ್ಯೂಬ್. ಸೊ ಕೆ ಇದಿಷ್ಟು ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಫಾರ್ ಗ್ರೇಡ್ ಆಫ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್.
ಅಲ್ಲಿ ಹೇಳಿದ್ದಾರೆ ಅಟ್ ದಿ ಪಾಯಿಂಟ್ ಯಾವುದು 2 - 1 0 ಅಂತ. ಸೊ ಹಾಗಾಗಿ ಗ್ರೇಡ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಟ್ ಪಾಯಿಂಟ್ಸ್ ಆರ್ 2 - 1 0. ಅಂದರೆ ಎಲ್ಲಿ ಎಕ್ಸ್ ಇದೆ ಅಲ್ಲಿ 2, ಎಲ್ಲಿ ವೈ ಇದೆ ಅಲ್ಲಿ -1 ಮತ್ತು ಝೆಡ್ ಇರೋ ಪ್ಲೇಸಲ್ಲಿ 0 ಈಕ್ವಲ್ ಟು ಇಲ್ಲಿ -6 ಬರುತ್ತೆ. -6 ಮತ್ತು ಇದು 0 ಆಗುತ್ತೆ. ಇದು ಐ ಪ್ಲಸ್ ಇಲ್ಲಿ 6 2s 12 ಆಗುತ್ತೆ. 12 ಇಲ್ಲಿ -1² ಅಂದರೆ ಅದು +1 ಅಂತಾನೆ. 12 1s 12 ಆಗುತ್ತೆ. ಇದು ಜೆ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 4 x³ ಅಂತ ಹೇಳಿದ್ರೆ 8 ಆಗುತ್ತೆ. ಕೆ ಈಕ್ವಲ್ ಟು -6i ಪ್ಲಸ್ 24j ಮೈನಸ್ 32k. ಸೊ therefore grade of divergence of vector of f at 2, -1, 0 is -6i plus 24j minus 32k is the answer. So we'll see the textbook ಅಲ್ಲಿ ನೋಡೋಣ ಒಮ್ಮೆ. ಸೊ ಇಲ್ಲಿ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಈಕ್ವಲ್ ಟು ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ ಅಂತ. ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಅಂದರೆ ಗೊತ್ತಾಯ್ತಲ್ಲ. ಸೊ ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್, ಡೆಲ್ ಅಂತ ಹೇಳಿದ್ರೆ ಇಷ್ಟು ಡೆಲ್ ಬೈ ಡೆಲ್ ಎಕ್ಸ್ ಐ ಪ್ಲಸ್ ಡೆಲ್ ಬೈ ಡೆಲ್ ವೈ ಜೆ ಪ್ಲಸ್ ಡೆಲ್ ಬೈ ಡೆಲ್ ಝೆಡ್ ಕೆ. ಡಾಟ್ ಇಲ್ಲಿದೆ, ಡಾಟ್ ಅಂತ ಬರ್ಕೊಳ್ಳಿ. ವೆಕ್ಟರ್ ಆಫ್ ಎಫ್ ಅಂತ ಹೇಳಿದ್ರೆ ಇಷ್ಟು ಬರಿಬೇಕು ಇನ್ಸೈಡ್ ದಿ ಫ್ಲವರ್ ಬ್ರ್ಯಾಕೆಟಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಐ ಕೋಎಫಿಷಿಯೆಂಟ್ ಏನು, ಡೆಲ್ ಬೈ ಡೆಲ್ ಎಕ್ಸ್ ಇಲ್ಲಿ ಬರೀರಿ. ಇಲ್ಲಿ ಐ ಕೋಎಫಿಷಿಯೆಂಟು 3x² y ಮೈನಸ್ ಝೆಡ್. ಐ ಡಾಟ್ ಐ ಈಸ್ 1, ಜೆ ಡಾಟ್ ಜೆ ಈಸ್ 1, ಕೆ ಡಾಟ್ ಕೆ ಈಸ್ 1. ಅದರ ಕೋಎಫಿಷಿಯೆಂಟ್ ಎಲ್ಲ ಬರ್ಕೊಂಡು ಹೋಗೋದು. ಮತ್ತು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಇದು ಇಷ್ಟು ಬರುತ್ತೆ. ಡೆಲ್ ಡಾಟ್ ವೆಕ್ಟರ್ ಆಫ್ ಎಫ್ ಅಂತ ಹೇಳಿದ್ರೆ ಫೈ ಅಂತ ಕಾಲ್ ಮಾಡಬೇಕು. ನಾವು ಗ್ರೇಡ್ ಆಫ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ ಈಕ್ವಲ್ ಟು ಗ್ರೇಡ್ ಹ್ಯಾಸ್ ಇಟ್ ಈಸ್ ಹಾಗೆ ಬರೀರಿ. ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಫ್ಗೆ ನಾವು ಫೈ ಅಂತ ಕಾಲ್ ಮಾಡಿದ್ದಲ್ಲ ಅದನ್ನು ಬರಿಬೇಕು. ಗ್ರೇಡ್ ಅಂತ ಹೇಳಿದ್ರೆ ಡೆಲ್ ಫೈ ಅಂತ ಬರೆಯೋದು. ಡೆಲ್ ಫೈ ಅಂತ ಹೇಳಿದ್ರೆ ವಿ ನೋ ದಿ ಫಾರ್ಮುಲಾ ಡೆಲ್ ಫೈ ಬೈ ಡೆಲ್ ಎಕ್ಸ್ ಐ ಪ್ಲಸ್ ಡೆಲ್ ಫೈ ಬೈ ಡೆಲ್ ವೈ ಜೆ ಪ್ಲಸ್ ಡೆಲ್ ಫೈ ಬೈ ಡೆಲ್ ಝೆಡ್ ಕೆ ಅಂತ ಬರೀರಿ. ನೆಕ್ಸ್ಟು ಡೆಲ್ ಫೈ. ಸೊ ಫೈ ಅಂತ ಹೇಳಿದರೆ ಇದಿಷ್ಟು ಅಲ್ವಾ, ಇದಿಷ್ಟಕ್ಕೆ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡೆಲ್ ಫೈ ವಿತ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇದಿಷ್ಟು ಐ ಹಾಗೆ ಬರೀರಿ. ಅಗೇನ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಇದಿಷ್ಟು ಜೆ ಆ್ಯಸ್ ಇಟ್ ಈಸ್. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಇದಿಷ್ಟು. ದಸ್ ದಿ ರಿಕ್ವೈರ್ಡ್ ಅಂದರೆ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ, ಪಾಯಿಂಟ್ಸ್ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ 2 - 1 0 ಅಂತ. ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಸೊ ಡೆಲ್ ಫೈ ಇಸ್ ದಿಸ್ ಮಚ್ ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.